ಇವತ್ತು ನಾನು ನಿಮಗೆ ಕೋಡ್ಬಳೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕೋಡ್ಬಳೆ ಮಾಡೋದಕ್ಕೆ ನಾನು ಎಣ್ಣೆ, ಅಚ್ಚಕಾರದ ಪುಡಿ, ಜೀರಿಗೆ, ಚಿರೋಟಿ ರವೆ ಮತ್ತು ಎಳ್ಳು ಹಾಗೆ ನೀರನ್ನ ತೊಗೊಂಡಿದ್ದೀನಿ. 1 ಕಪ್ಪು ರವೆ, ಇದು ಎಸ್ಪೆಷಲಿ ಚಿರೋಟಿ ರವೆನೇ ಆಗಿರಬೇಕು. ಇದನ್ನು ನಾನು ತಗೊಳ್ತಾ ಇದ್ದೀನಿ. ಬೇರೆ ಯಾವ ರವೆನೂ ಯೂಸ್ ಮಾಡ್ಕೊಬಿಡಿ. ಈ ಕಡೆ ಬನ್ಸಿ ಆ ಥರ ರವೆನ ಯೂಸ್ ಮಾಡಿಬಿಡಿ. ಸ್ಪೆಷಲಾಗಿ ಚಿರೋಟಿ ರವೆನ ಯೂಸ್ ಮಾಡ್ಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಖಾರ ಬಂದುಬಿಟ್ಟು ನೀವು ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಖಾರ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ 1/2 ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಜೀರಿಗೆನ 1/4 ಸ್ಪೂನ್ ಅಷ್ಟೇ ಹಾಕ್ಕೊಳ್ತೀನಿ. ಇದು ಜಸ್ಟ್ ಫ್ಲೇವರ್ಗೋಸ್ಕರ ಹಾಕಿರೋದ್ರಿಂದ ನಾನು ಜೀರಿಗೆನ 1/4 ಸ್ಪೂನ್ ಅಷ್ಟು ಹಾಕ್ಕೊಳ್ತಿದ್ದೀನಿ. 1/2 ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಿದ್ದೀನಿ. ಯೂಶ್ವಲಿ ಕೋಡ್ಬಳೆಗೆ ಕಪ್ಪೆಳ್ಗಿಂತನೂ ಜಾಸ್ತಿ ಯೂಸ್ ಮಾಡುತ್ತೆ ಬಿಳಿ ಎಳ್ಳು. ಸೊ ನಾನಿಲ್ಲಿ ಬಿಳಿ ಎಳ್ಳನ್ನ ಹಾಕ್ಕೊಂಡಿರುವಂತಹ ಎಲ್ಲ ಪದಾರ್ಥನ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಪಾತ್ರೆಯಲ್ಲಿ ಎಣ್ಣೆನ ಕಾಯಿಸ್ಕೊಳ್ಬೇಕು. ಇದು ತುಂಬ ಹೊಗೆ ಬರೋ ಅಷ್ಟು ಕಾಯೋದು ಬೇಡ, ಬಟ್ ಸ್ವಲ್ಪ ಜಾಸ್ತಿನೇ ಬಿಸಿಯಾಗಿರಬೇಕು. ನಾವು ರವೆಗೆ ಹಾಕಿದಾಗ ಈ ಥರ ನೊರೆ ಬರಬೇಕು. ಸೊ ಇದನ್ನು ಬಿಸಿ ಎಣ್ಣೆನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ನಮಗೆ ಕೋಡ್ಬಳೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಬಿಸಿ ಎಣ್ಣೆನ ಹಾಕ್ಕೊಂಡು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ಈ ಥರ ಜಾಸ್ತಿ ಎಣ್ಣೆ ಹಾಕೊಳ್ಳೋದ್ರಿಂದ ನಮಗೆ ಕ್ರಿಸ್ಪಿನೆಸ್ ಜಾಸ್ತಿ ಬರುತ್ತೆ. ಸೊ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿ, ನಾನು ಈ ಹದಕ್ಕೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೆ. ನೆಕ್ಸ್ಟ್ ನಾನು ನೀರನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ತೀನಿ. ಇದು ಚಿರೋಟಿ ರವೆ ಆಗಿರೋದ್ರಿಂದ ನಾವು ತುಂಬ ನೀಟಾಗಿ ನಾದ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ಹಾಗೆ ಅದು ರವೆ ಫೀಲ್ ಆಗುತ್ತೆ. ಸೊ ನಾವು ನೀಟಾಗಿ ನಾದ್ಕೊಳ್ಬೇಕು ನೀರನ್ನ ಹಾಕ್ಬಿಟ್ಟು. ನೀವು ಚೆನ್ನಾಗಿ ನಾದ್ಕೊಳ್ಳಿ. ಎಷ್ಟು ನಾದ್ಕೊಳ್ತೀರಾ ಅಷ್ಟು ಚೆನ್ನಾಗಾಗುತ್ತೆ. ಇದು ಚಿರೋಟಿ ರವೆ ಆಗಿರೋದ್ರಿಂದ ಸ್ವಲ್ಪ ನೀಟಾಗೆ ನಾದ್ಕೊಳ್ಬೇಕು. ಬಂದುಬಿಟ್ಟು ನಾವು ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ನೋಡಿ, ಈ ಥರ ಚಪಾತಿ ಹಿಟ್ಟಿನ ಹದಕ್ಕೆ ನಾನು ಕೋಡ್ಬಳೆಗೆ ಕಲಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಇದನ್ನೇನು ಆ ಥರ 10 ಮಿನಿಟ್ಸ್ 15 ಮಿನಿಟ್ಸ್ ಇಡೋದೇನು ಬೇಡ, ಡೈರೆಕ್ಟಾಗಿ ನಾದ್ಕೊಂಡಿದೆ ನೀವು ಕೋಡ್ಬಳೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೋದು. ಈ ಥರ ಸ್ವಲ್ಪ ಹಿಟ್ಟನ್ನು ತಗೊಂಡು ನೀಟಾಗಿ ಉಜ್ಕೊಳ್ಬೇಕು. ಈ ಥರ ಉದ್ದ ಇದನ್ನು ನೀಟಾಗಿ ಕಟ್ ಮಾಡಿಕೊಂಡು ನಾವು ಕೋಡ್ಬಳೆ ಶೇಪಿಗೆ ಅದನ್ನು ಮಾಡ್ಕೋಬೇಕು. ಆಮೇಲೆ ಈ ತುದಿನ ನೀವು ತುಂಬ ಪ್ರೆಸ್ ಮಾಡಬೇಕು ನೀಟಾಗಿ, ಇಲ್ಲ ಅಂದರೆ ಎಣ್ಣೆಗೆ ಹಾಕಿದ್ದೇನೆ ಆ ತುದಿ ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ಯಾವಾಗಲೂ ಕೋಡ್ಬಳೆ ಹಿಂಡನ್ನು ನೀಟಾಗಿ ಪ್ರೆಸ್ ಮಾಡಬೇಕು. ಇದೇ ರೀತಿ ಅಷ್ಟು ಹಿಟ್ಟನ್ನು ನಾನು ಕೋಡ್ಬಳೆ ಆಕಾರಕ್ಕೆ ರೆಡಿ ಮಾಡ್ಕೊಳ್ತೀನಿ. ನೀವು ತಟ್ಟೆ ಮೇಲೇ ಉಜ್ಕೊಳ್ಬೋದು, ಇಲ್ಲ ಅಂದರೆ ಈ ಥರ ಹಿಟ್ಟನ್ನು ಕೈಯಲ್ಲಿ ಕೂಡ ಉಜ್ಕೊಂಡು ನೀವು ಕೋಡ್ಬಳೆ ಶೇಪ್ಗೆ ತೊಗೊಳ್ಬೋದು. ಬಟ್ ನೀವು ಎಣ್ಣೆ ಬಂದುಬಿಟ್ಟು ತುಂಬ ನೀಟಾಗಿ ಪ್ರೆಸ್ ಮಾಡಬೇಕು, ಇಲ್ಲಾಂದರೆ ಅದು ಬಿಸಿ ಎಣ್ಣೆಗೆ ಹಾಕಿದ್ದೇನೆ ಎಂಡು ಬಿಟ್ಕೊಂಡ್ಬಿಡುತ್ತೆ. ನಾನು ಎಲ್ಲ ಹಿಟ್ಟನ್ನು ನೀಟಾಗಿ ಕೋಡ್ಬಳೆ ಶೇಪ್ ತೊಗೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇನ್ನೊಂದು ಪ್ಯಾನಲ್ಲಿ ಎಣ್ಣೆನ ತೊಗೊಂಡು ನೀಟಾಗಿ ಬಿಸಿಯಾಗಿದೆಯೋ ಎಲ್ಲ ಚೆಕ್ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಹಿಟ್ಟು ಹಾಕಿ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಆಮೇಲೆ ತುಂಬ ಫ್ಲೇಮ್ ಇಟ್ಕೊಳ್ಳೋದು ಬೇಡ. ತುಂಬ ಜಾಸ್ತಿ ಫ್ಲೇಮ್ ಇದ್ದರೆ ಒಂದೇ ಸರಿ ಕೋಡ್ಬಳೆ ಸೀದೋಗ್ಬಿಡುತ್ತೆ. ಸೊ ನಿಧಾನಕ್ಕೆ ಫ್ಲೇಮ್ನ ಕಡಿಮೆ ಇಟ್ಕೊಂಡು ಬಟ್ ಎಣ್ಣೆ ನೀಟಾಗಿ ಕಾದಿರಬೇಕು. ಈ ಥರ ಕೋಡ್ಬಳೆನ ಹಾಕಬೇಕು. ಒಂದ್ರ ಮೇಲೆ ಒಂದು ಕೋಡ್ಬಳೆ ಹಾಕ್ಕೊಳ್ಳೋದ್ರಿಂದ ಇದೇನು ಅಂಟ್ಕೊಳ್ಳೋದಿಲ್ಲ. ಚೆನ್ನಾಗಿ ಬಟ್ಟು ಎಣ್ಣೆಯಲ್ಲಿ ಕೋಡ್ಬಳೆ ಬಂದುಬಿಟ್ಟು ನೀಟಾಗಿ ಮುಳುಗಬೇಕು. ಈ ಥರ ಕೋಡ್ಬಳೆ ಬೇಯಬೇಕಾದ್ರೆ ತುಂಬ ನೊರೆ ಬರುತ್ತೆ. ಒನ್ಸ್ ಇದು ಬೆಂದಾದಮೇಲೆ ಈ ನೊರೆ ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗ ನಮಗೆ ಗೊತ್ತಾಗುತ್ತೆ ಇದು ಕೋಡ್ಬಳೆ ನೀಟಾಗಿ ಬೆಂದಿದೆ ಅಂತ. ನೋಡಿ, ಎಷ್ಟು ತುಂಬ ಲೋ ಫ್ಲೇಮ್ನ ಇಟ್ಕೊಂಡು ಈ ಥರ ನಾವು ಕೋಡ್ಬಳೆನ ನೀಟಾಗಿ ಬೇಯಿಸ್ಕೋಬೇಕು. ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬೇಯೋದಕ್ಕೆ. ಬಟ್ ನಾವೇನಾದರೂ ಬೇಗ ಮಾಡೋಣ ಅಂತ ಹೇಳಿ ಫ್ಲೇಮ್ ಏನಾದರೂ ಒಂದೇ ಸರಿ ಜಾಸ್ತಿ ಮಾಡಿಕೊಂಡ್ರೆ ಕೋಡ್ಬಳೆ ಬಂದುಬಿಟ್ಟು ಸೀದೋಗ್ಬಿಡುತ್ತೆ. ಸೊ ಹಾಗಾಗಿ ತುಂಬ ನಿಧಾನ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ. ನೋಡಿ, ಇವಾಗ ಕೋಡ್ಬಳೆ ಬಂದಿದೆ. ನೋಡಿ, ಆ ನೊರೆ ಎಷ್ಟು ಕಡಿಮೆ ಆಯಿತು. ಇಷ್ಟಾದರೆ ನಮಗೆ ಕೋಡ್ಬಳೆ ನೀಟಾಗಿ ಬೆಂದಿದೆ ಅಂತ ಹೇಳಿ ಅರ್ಥ. ಇಷ್ಟು ಕಲರ್ ಬಂದರೆ ಸಾಕು. ಇನ್ನು ಜಾಸ್ತಿ ಕಲರ್ ಬರೋವರೆಗೇನು ವೆಯ್ಟ್ ಮಾಡೋದು ಬೇಡ. ಈ ಕಲರ್ ಬಂದರೆ ಪರ್ಫೆಕ್ಟಾಗಿ ಕೋಡ್ಬಳೆ ಬೆಂದಿದೆ ಅಂತ ಹೇಳಿ. ನಾನು ಎಲ್ಲ ಕೋಡ್ಬಳೆನೂ ಇದೇ ರೀತಿ ನೀಟಾಗಿ 1-2-3 ಸರಿ ಬ್ಯಾಚ್ ವೈಸು ಬೇಯಿಸ್ಕೊಂಡು ಎಲ್ಲ ಕೋಡ್ಬಳೆನೂ ನಾನು ಮಾಡಿರುವಂತಹ ಕೋಡ್ಬಳೆನ
ಬೇಯಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನೋಡಿ ಕಟ್ ಮಾಡಿ ಕೂಡ ನೋಡಿ ಎಷ್ಟು ನೀಟಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಒಂದು ಸರಿ ನೀವು ಕೂಡ ತುಂಬ ಸುಲಭವಾಗಿದೆ, ಒಂದು ಸರಿ ನೀವು ಕೂಡ ಟ್ರೈ ಮಾಡಿ.